ನಮಸ್ಕಾರ ರೀ ಎಲ್ಲ ನಮ್ಮ ರಾಯಲ್ ಬೀದರ್ ಮಂದಿಗ. ನಾ ಇವತ್ತು ಬಂದಿರೋದು ಬೀದರ್ ಜಿಲ್ಲೆಯ ಬೀದರ್ ತಾಲೂಕಿನ ಶ್ರೀ ಕ್ಷೇತ್ರ ಹೊನ್ನೇಕೇರಿ ಶ್ರೀ ಸಿದ್ದೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀನಿ. ಬನ್ನಿ ಮೊದಲಿಗೆ ಸ್ನಾನದ ಗುಂಡದ ಹತ್ರ ಹೋಗಿಸಿಕೋಣ. ನಾವಿವಾಗ ಬಂದಿರೋದು ಸ್ನಾನದ ಗುಂಡದ ಹತ್ರ. ಬಂದಿರೋ ಎಲ್ಲ ಭಕ್ತಾದಿಗಳು ಬಂದು ಮೊದಲಿಗೆ ಸ್ನಾನ ಮಾಡಿಕೊಂಡೇ ದೇವರ ದರ್ಶನ ಪಡೆಯುವುದಕ್ಕೆ ಸಾಲಾಗಿ ನಿಲ್ಲುತ್ತಾರೆ. ಟೋಟಲ್ ಆಗಿ 3 ದೇವರ ಗುಂಡಗಳಿವೆ. ಸೊ ಇವಾಗ ನೋಡ್ತಾ ಇರೋ ಗುಂಡ ಬಂದು ಸ್ನಾನದ ಗುಂಡ. ಎಷ್ಟು ಹೇಳ್ತಂದನ ಅವ ನಿಮ್ಮ ಅಣ್ಣ ಅದಾನ? ಬರ್ತದ ನಿಂಗ? ಬರಲ್ದೆ ಚಿಡ್ದಿದಿ ಹಂಗ ನೀ ಒಳಗೆ ಬಿದ್ದಿ ನಿಮ್ಮ ಅಣ್ಣ ಅದನ್ನ ಅನ್ಕೊಂಡು. ಈ ದೇವಸ್ಥಾನವು ಅರಣ್ಯಗಳ ಮಧ್ಯೆ ಬೆಟ್ಟದ ತುದಿಯಲ್ಲಿರುವ ದೇವಸ್ಥಾನವಾಗಿದೆ. ಇವಾಗ ಕುಡಿಯುವ ನೀರಿನ ಗುಂಡದ ಹತ್ರ ಹೋಗಿ ಸಿಗೋಣ. ಸೊ ನೀವು ನೋಡ್ತಾ ಇರೋ ಗುಂಡ ಬಂದ್ಬಿಟ್ಟು ಕುಡಿಯುವ ನೀರಿನ ಗುಂಡವಾಗಿದೆ. ಬಟ್ ಆದ್ರೆ ಇಲ್ಲಿರೋ ಭಕ್ತಾದಿಗಳು ಅವೇ ನೀರನ್ನು ತಗೊಂಡು ಸ್ನಾನ ಮಾಡುತ್ತಿದ್ದಾರೆ ನೋಡಿ ಇಲ್ಲಿ ಇವಾಗ. ಸೊ ಇವಾಗ ಈ ಗುಂಡದ ಪಕ್ಕದಲ್ಲಿ ಇನ್ನೊಂದು ಚಿಕ್ಕವಾದ ವಿಶೇಷವಾದ ಗುಂಡವಿದೆ. ಸೊ ಅದರ ವಿಶೇಷತೆ ಏನು ಅಂತ ಹೇಳ್ತೀನಿ ಬನ್ನಿ. ಎದುರುಗಡೆ ಕಾಣಿಸುತ್ತಿರುವ ಚಿಕ್ಕವಾದ ಕಿಂಡಿ ಏನಿದೆ ಅಲ್ಲ, ಸೊ ಆ ಕಿಂಡಿಯ ಒಳಗಡೆ ಹೋಗಿದ್ರೆ ಇನ್ನೊಂದು ದೇವರ ಗುಂಡವಿದೆ. ತುಂಬಾನೇ ಚಿಕ್ಕವಾದ ಗುಂಡವಿದೆ. ನೀವು ನೋಡ್ತಿರತಕ್ಕಂಥ ಗುಂಡದ ವಿಶೇಷತೆ ಏನಪ್ಪಾ ಅಂತಂದ್ರೆ, ಇಲ್ಲಿನ ಹಿರಿಯರು ಹೇಳುವ ಪ್ರಕಾರ ಈ ಗುಂಡದಲ್ಲಿ ಬರ್ತಕ್ಕಂಥ ನೀರನ್ನು ಕಾಸಿಯಿಂದ ನೀರನ್ನು ಇಲ್ಲಿಗೆ ಹರಿದು ಬರುತ್ತೆ ಅಂತ ಹೇಳ್ತಿರ್ತಾರೆ. ಬಟ್ ಹಿರಿಯರು ಹೇಳುವ ಪ್ರಕಾರ ಇಲ್ಲಿಗೆ ಈ ದೇವರ ಗುಂಡದಲ್ಲಿ ಬರುವ ನೀರನ್ನು ಕುಡಿದರೆ ದೇವರ ಆಶೀರ್ವಾದ ಸಿಗುತ್ತೆ ಅನ್ನೋ ನಂಬಿಕೆ ಮೊದಲಿನಿಂದಲೂ ಇದೆ. ಹಾಗಾಗಿ ಇಲ್ಲಿಗೆ ಬಂದ ಭಕ್ತಾದಿಗಳು ಬಂದು ಇಲ್ಲಿನ ನೀರನ್ನು ತೆಗೆದುಕೊಂಡು ಹೋಗುತ್ತಾರೆ. ಈ ದೇವಸ್ಥಾನಕ್ಕೆ 101 ಮೆಟ್ಟಿಲುಗಳಿದ್ದು ಹರಕೆ ಮಾಡಿರುವ ಭಕ್ತಾದಿಗಳು ಬಂದು ಪ್ರತಿಯೊಂದು ಮೆಟ್ಟಿಲಿಗೆ ಪೂಜೆ ಮಾಡಿ ದೀಪವನ್ನು ಹಚ್ಚಿ ಕರ್ಪೂರ ಬೆಳಗಿ ಪ್ರತಿಯೊಂದು ಮೆಟ್ಟಿಲಿಗೆ ತೆಂಗಿನಕಾಯಿ ಒಡೆದು ನೈವೇದ್ಯವನ್ನು ತೋರಿ ತನ್ನ ಹರಕೆಯನ್ನು ಸಲ್ಲಿಸುತ್ತಾರೆ. ಈ ದೇವಸ್ಥಾನಕ್ಕೆ ಬಂದ ಕೆಲವು ಭಕ್ತಾದಿಗಳು ನೈವೇದ್ಯ ಮಾಡೋದಕ್ಕೆ ಗಿಡದ ನೆರಳಿನ ಬಯಲಿನಲ್ಲಿ ಅಡುಗೆ ಮಾಡಿ ನೈವೇದ್ಯವನ್ನು ತೋರಿ ಊಟ ಮಾಡಿಕೊಂಡು ಹೋಗುತ್ತಾರೆ. ಇಲ್ಲಿಗೆ ಬರುವ ಭಕ್ತಾದಿಗಳು ಕರ್ನಾಟಕ ಹಾಗೂ ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶ ಹೀಗೆ ಹಲವಾರು ರಾಜ್ಯಗಳಿಂದ ಈ ದೇವಸ್ಥಾನಕ್ಕೆ ಸೋಮವಾರ ಹಾಗೂ ಅಮಾವಾಸ್ಯೆ ದಿವಸ ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ಬಂದು ದೇವರ ದರ್ಶನ ಪಡೆದುಕೊಂಡು ಹೋಗುತ್ತಾರೆ. ಸೊ ಬನ್ನಿ ದೇವರ ದರ್ಶನ ಪಡೆದುಕೊಂಡು ಬರೋಣ. ಒಳಗಡೆ ಎಂಟರ್ ಆಗ್ತಿದ್ದಾಗಲೇ ಸೊ ಎದುರುಗಡೆ ನೋಡ್ಬೋದು ನಾವು ಇವಾಗ ಪುಟ್ಟವಾದ ಗಣೇಶನ ವಿಗ್ರಹನ ನೋಡ್ಬೋದು. ಮೊದಲಿಗೆ ಗಣೇಶನ ದರ್ಶನ ಪಡೆದುಕೊಂಡು ಒಳಗಡೆ ಹೋಗೋಣ ಬನ್ನಿ. ಸೊ ಫೈನಲಿ ದೇವರ ದರ್ಶನವಾಯಿತು. ಕಡೆ ನೋಡ್ತಿರ್ತಕ್ಕಂಥ ಹುಲಿಯ ಸ್ಟ್ಯಾಚುವನ್ನ ಇಲ್ಲಿ ನಿಲ್ಲಿಸಿದ್ದಾರೆ. ಇದರ ವಿಶೇಷತೆ ಏನಂತ ಹೇಳ್ತೀನಿ ಕೇಳಿ. ಇಲ್ಲಿನ ಜನರು ಹೇಳುವ ಪ್ರಕಾರ ದಟ್ಟವಾದ ಅರಣ್ಯವಾದ ಕಾಡಾಗಿತ್ತು. ಕಾಡಿನಲ್ಲಿರುವ ಈ ಹುಲಿಯು ದಿನನಿತ್ಯವೂ ದೇವರ ದರ್ಶನ ಪಡೆಯುವುದಕ್ಕೆ ಸೂರ್ಯೋದಯ ಆಗೋ ಮುಂಚೆನೆ
ಈ ದೇವಸ್ಥಾನಕ್ಕೆ ಬಂದು ದರ್ಶನ ಪಡೆದುಕೊಂಡು ಹಿಂತಿರುಗಿ ಮತ್ತೆ ಕಾಡಿನ ಒಳಗಡೆ ಹೋಗುತ್ತಿತ್ತಂತೆ. ಸೊ ಕೆಲವು ದಿನಗಳ ಆದ ನಂತರ ಆ ಹುಲಿಯನ್ನು ತೀರಿಕೊಂಡಾಗ ಆ ಹುಲಿಯ ನೆನಪಿನಗೋಸ್ಕರ ಸೊ ಈ ಥರ ಸ್ಟ್ಯಾಚುನ ಮಾಡಿ ನಿಲ್ಲಿಸಿದ್ದಾರೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇದೇ ಥರ ಸಪೋರ್ಟ್ನ ಮಾಡಿ. ಯಾರೆಲ್ಲ ಈ ವಿಡಿಯೋ ಹೊಸೊಬ್ಬರು ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.